ಈ ದೀರ್ಘಕಾಲದ ನೋವು ಯಾವ ಟ್ರೀಟ್ಮೆಂಟ್ ನೀವು ತೊಗೊಂಡ್ರೂ ಒಂದು 2-3 ವೀಕ್ಸಲ್ಲಿ ಏನಾದರೂ ಸ್ವಲ್ಪ ಕಡಿಮೆ ಚೇಂಜಸ್ ನಿಮಗೆ ಕಾಣಿಸ್ಬೇಕು. ಯಾವಾಗ ಕಾಣಿಸ್ಕೋತಾ ಇಲ್ಲ ಆವಾಗ ನೀವು ಕೂಡ ಇಟ್ಸ್ ಜನರಲ್ ಪಬ್ಲಿಕ್ ಇನ್ಫಾರ್ಮೇಷನ್ಗೋಸ್ಕರ ಹೇಳ್ತಾ ಇದ್ದೀನಿ. ಬೇರೆ ಬೇರೆ ಕಾರಣ ಇರ್ಬೋದು, ಯಾವುದೋ ಬೇರೆ ಕಾರಣ ಇರಬಹುದು. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಕಾರಣ ಅಂದರೆ ಕೂಡ ಕ್ಯಾನ್ಸರ್ ಪೇಯ್ನ್ ಕೂಡ ಇರಬಹುದು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ನೋವು ಅರ್ಲಿ ಸ್ಟೇಜಸಲ್ಲಿ ಯಾವಾಗ ನಿಮಗೆ ಕ್ಯಾನ್ಸರ್ ಅಂತ ಗೊತ್ತಾಗತ್ತೆ ಅದಕ್ಕೆ ಸೂಕ್ತ ಚಿಕಿತ್ಸೆ ಇದೆ. ಸೊ ಅದನ್ನು ನೀವು ಆದಷ್ಟು ಬೇಗ ನೀವು ಸ್ಟಾರ್ಟ್ ಮಾಡಿದ್ರೇ ಕ್ಯಾನ್ಸರ್ನ ನಾವು ನಿರ್ವಹಿಸ್ಬೋದು, ಪೇಯ್ನ ನಿರ್ವಹಿಸ್ಬೋದು, ಸ್ಟಾಪ್ ಮಾಡ್ಬೋದು. ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೂಡ ಚೆನ್ನಾಗಿ ನಡೆಯುತ್ತೆ. ಸೊ ಅದನ್ನು ಫೈಂಡ್ ಔಟ್ ಮಾಡೋದು ಇಂಪಾರ್ಟೆಂಟ್. ಯಾಕೆ ಹೇಳ್ತಿದ್ದೀನಿ ಅಂದರೆ, 69% ಜನರಲ್ಲಿ ಕ್ಯಾನ್ಸರ್ಗೆ ಫಸ್ಟ್ ಕುರುಹು ಅಂದರೆ ನೋವು. ಸೊ ನಾನು ಹೇಳಿದಾಗೆ ಈ ದೀರ್ಘಕಾಲದ ನೋವು ಅಂದ್ರೇನು, 3 ತಿಂಗಳಿಗಿಂತ ಜಾಸ್ತಿ. ಸೊ 3 ತಿಂಗಳಿಗಿಂತ ಜಾಸ್ತಿ ನಿಮಗೆ ನೋವು ಬರ್ತಾ ಇದ್ದರೆ ಅದು ಈ ಬಿನೈನ್ ಕಾಸಸ್ ಇರಲೇಬೇಕು ಅಂತ ಇಲ್ಲ. ಸೊ ಈ ಕ್ಯಾನ್ಸರ್ ಪೇಯ್ನ್ ಕೂಡ ಈ ರೀತಿ ಕಾಣಿಸ್ಕೊಳ್ಳುತ್ತೆ. ಸೊ ಈವನ್ ಬೇರೆ ಪೇಯ್ನ್ ಫಿಸಿಷಿಯನ್ಸ್ ಕೂಡ ಇದ್ರ ಬಗ್ಗೆ ಒಂದು ಮಾಹಿತಿನ ಇಟ್ಕೋಬೇಕು. ಸೊ ಈ ಥರ ಪ್ರಾಬ್ಲಮ್ ಇದ್ದರೆ ನಾವು ನೆಕ್ಸ್ಟ್ ಸ್ಟೆಪ್ ಈ ಥರ ಪೇಷಂಟ್ ವೆಲ್ಬೀಯಿಂಗೋಸ್ಕರ ನಾವು ಅವರನ್ನು ಕಂಪ್ಲೀಟಾಗಿ ಇನ್ವೆಸ್ಟಿಗೇಟ್ ಮಾಡಿ ನಾವು ನೋಡಬೇಕಾಗತ್ತೆ, ಆಯಿತಾ. ಸೊ ಹೇಳ್ತಾ ಇರಬೇಕಾದ್ರೆ ಎಸ್ಪೆಷಲಿ ಲೋ ಬ್ಯಾಕ್ ಪೇಯ್ನ್. ಸೊ ಲೋ ಬ್ಯಾಕ್ ಪೇಯ್ನಲ್ಲಿ ಕಾಮನೆಸ್ಟ್ ಕಾಸಸ್ ಅಂದರೆ ಮೆಕ್ಯಾನಿಕಲ್ ಕಾಸಸ್ ಅಂತ ಹೇಳ್ತೀವಿ. ಈಗ ನಾವು ಕೂತ್ಕೊಂಡಿರ್ಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಪಾಸ್ಚರಲ್ಲಿ ಕೂತಿರ್ತೀವಿ. ಸೊ ಆ ಪಾಸ್ಚರ್ ನೋಡಿದ್ರೆ ಅದು ಅರ್ಗನಾಮಿಕಲ್ ಪಾಸ್ಚರ್ ಹೌದಾ ಅಲ್ವಾ ಅನ್ನೋದು ಇಂಪಾರ್ಟೆಂಟ್. ಸೊ ನಾವು ಆ ಸ್ಪೈನ್ನ ಹೇಗೆ ಮೇಂಟೈನ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್. ಸೊ ಏನಾಗುತ್ತೆ, ನಾವು ಬೆಳಿಗ್ಗೆ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ಚೆನ್ನಾಗಿ ಕೂತಿರ್ತೀವಿ, ಸ್ಪೈನೆಲ್ಲ ಮೇಂಟೈನ್ ಮಾಡಿಕೊಂಡು ಒಂದು ಗಮನ ಕೊಟ್ಕೊಂಡು ಕೂತಿರ್ತೀವಿ. ಬಟ್ ಕ್ರಮೇಣ ದಿನ ಆಗ್ತಾ 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 ನಾವು ಕೆಲಸದಲ್ಲಿ ಫುಲ್ ಇನ್ವಾಲ್ವ್ ಆಗಿ ಹೋಗ್ತೀವಿ. ಸೊ ಅದರಿಂದ ಏನಾಗುತ್ತೆ, ಫೈನಲಿ ನಾವು ಒಂಥರ ಹಂಚ್ ಬ್ಯಾಕ್ ಥರ ಆಗಿಬಿಡುತ್ತೆ. ಸೊ ಇದಾದಾಗ ಏನಾಗುತ್ತೆ ಅಂದರೆ, ಮೇಯ್ನ್ಲಿ ಫಸ್ಟ್ ಸ್ಪೈನ್ ಪ್ರಾಬ್ಲಮ್ ಬರಲ್ಲ, ಸ್ಪೈನಲ್ಲಿ ಸುತ್ತಮುತ್ತ ಇರುವ ಮಾಂಸಖಂಡದ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ. ಸೊ ಅದು ಸ್ಪ್ರೈನ್ ಆಗಿರ್ಬೋದು, ಸೊ ಒಂಥರ ಏನೋ ನನಗೆ ಹಿಡ್ದಂಗೆ ಅನಿಸ್ತಾ ಇದೆ ಬ್ಯಾಕಲ್ಲಿ ಅಂತ ಅನಿಸುತ್ತೆ. ಸೊ ಅದನ್ನು ನಾವು ನಿಗ್ಲೆಕ್ಟ್ ಮಾಡ್ತೀವಿ, ಏನೋ ಒಂದು ಮೆಡಿಕೇಶನ್ಸ್ ತೊಗೊಂಡು ನಿಗ್ಲೆಕ್ಟ್ ಮಾಡ್ತೀವಿ, ಓಕೆ ಸರಿ ಹೋಯಿತು ಅಂತ. ಬಟ್ ಅದೇ ರೀತಿ ಕಂಟಿನ್ಯೂ ಆಗ್ತಾ 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 ಫೈನಲಿ ಡಿಸ್ಕ್ ಇಶ್ಯೂಸ್ ಬರುತ್ತೆ. ಸೊ ಈ ಡಿಸ್ಕ್ ಇಶ್ಯೂಸ್ ಬಂದ ಮೇಲೆ ನೋವು ಕೂಡ ಜಾಸ್ತಿ ಆಗುತ್ತೆ, ಅದನ್ನು ಸರಿಪಡಿಸೋದು ಕೂಡ ಸ್ವಲ್ಪ ಕಷ್ಟ. ಸೊ ದೈನಂದಿನವಾಗಿ ನಾವು ಎಕ್ಸಸೈಸಸ್, ಅದಕ್ಕೆ ಈ ಯೋಗ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಯೋಗ ಅಂದರೆ ನೀವು ಹಠ ಯೋಗ ಅಥವಾ ಅದನ್ನು ಹೈ ಲೆವೆಲ್ ಯೋಗ ಮಾಡಬೇಕು ಅಂತ ಅಲ್ಲ, ಬೇಸಿಕ್ ಲೆವೆಲ್ ಯೋಗನ ಡೈಲಿ ಒಟ್ಟಿನಲ್ಲಿ ನೀವೆಲ್ಲ ಮಾಂಸಖಂಡ ಟೆಂಡನ್ಸ್ನ ಒಂಥರ ಸ್ಟ್ರೆಚ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈ ರೀತಿ ಲೋ ಬ್ಯಾಕ್ ಇಶ್ಯೂಸ್ ಬರೋದು ತುಂಬ ಕಡಿಮೆ. ಸೊ ಈ ಲೋ ಬ್ಯಾಕಲ್ಲಿ ಒಂದು ಹೇಳಿದಾಗೆ ಡಿಸ್ಕ್ ಪ್ರಾಬ್ಲಮ್ಸ್, ಇನ್ನೊಂದು ಜಾಯಿಂಟ್ ಪ್ರಾಬ್ಲಮ್ಸ್. ನಮ್ಮ ಸ್ಪೈನ್ ಬೋನಲ್ಲೂ ಮಧ್ಯದಲ್ಲಿ ಸಣ್ಣ ಸಣ್ಣ ಸಣ್ಣದ ಜಾಯಿಂಟ್ಸ್ ಇರುತ್ತೆ, ಅದನ್ನು ನಾವು ಫ್ಯಾಸೆಟ್ ಜಾಯಿಂಟ್ ಅಂತ ಅಂತೀವಿ. ಸೊ ಆ ಫ್ಯಾಸೆಟ್ ಜಾಯಿಂಟ್ ಪೇಯ್ನ್ ಕೂಡ ಕಾಣಿಸ್ಕೊಳ್ಳುತ್ತೆ. ಮತ್ತು ನಾವು ಕೂತ್ಕೊಳ್ಳೋ ಭಾಗದಲ್ಲಿ ಸೊಂಟದ ಭಾಗದಲ್ಲಿ ಇರುವ ಕೂತ್ಕೊಳ್ಳೋ ಮೂಳೆಗೂ ಒಂದು ಜಾಯಿಂಟ್ ಇದೆ, SI ಜಾಯಿಂಟ್ ಅಂತ ಅಂತೀವಿ. ಆ SI ಜಾಯಿಂಟ್ ಪ್ರಾಬ್ಲಮ್ಸ್ ಕೂಡ ಕಾಣಿಸ್ಕೊಳ್ಳುತ್ತೆ. ಇವೆಲ್ಲ ಅಲ್ಲದೆ ಸಿಂಪಲ್ ಮಾಂಸಖಂಡದಿಂದ ನೋವು ಬರುತ್ತೆ. ನಾವು ಕೂತ್ಕೋಬೇಕಾದ್ರೆ ಆ ಪ್ರೆಷರಿಂದಾಗಿ, ಕ್ರಾನಿಕ್ ಪ್ರೆಷರಿಂದಾಗಿ ಆ ಮಾಂಸಖಂಡದಲ್ಲಿ ಒಂದು ಟ್ರಿಗರ್ ಪಾಯಿಂಟ್ ಅಂತ ಬೆಳೆಯುತ್ತೆ. ಸೊ ಈ ಟ್ರಿಗರ್ ಪಾಯಿಂಟ್ ಏನಾಗುತ್ತೆ, ಅಲ್ಲಿರೋ ನರನ ಕಂಪ್ರೆಸ್ ಮಾಡುತ್ತೆ. ಸೊ ನಿಮಗೆ ಅದು ಸಯಾಟಿಕಾ ಪೇಯ್ನ್ ಅಂತ ನೀವು ಅನ್ಕೋತೀರಾ. ಕಾಮನ್ ಆಗಿ ಯೂಸ್ ಮಾಡೋ ಟರ್ಮ್ ಅಂದರೆ ಸಯಾಟಿಕ್ ಪೇಯ್ನ್. ಸೊ ಈ ಸಯಾಟಿಕ್ ಅಂದ್ರೆ ಏನು, ಸೊಂಟದ ಭಾಗದಿಂದ ಕಾಲಿಗೆ ಬರುವಂಥ ನೋವು. ಸೊ ಅದು ನೆಸೆಸರಿಲಿ ಡಿಸ್ಕ್ ಪ್ರಾಬ್ಲಮಿಂದ ಬರಬೇಕಂತ ಇಲ್ಲ. ಈ ಮಾಂಸಖಂಡದಲ್ಲೂ ಕೂಡ ಟ್ರಿಗರ್ ಪಾಯಿಂಟ್ಸ್ ಇದ್ದರೆ ನಾವು ಕೂತ್ಕೋಬೇಕಾದ್ರೆ ಅದು ನರನ ಪ್ರೆಸ್ ಮಾಡಿ ನೋವು ಕಾಣಿಸ್ಕೋಬೋದು. ಸೊ ಈ ಪೇಯ್ನ್ ಕ್ಲಿನಿಕ್ಸಲ್ಲಿ ನಾವು ಇದನ್ನೆಲ್ಲ ಬೇರ್ಪಡಿಸ್ತೀವಿ, ಈ ಕಾರಣಗಳನ್ನೆಲ್ಲ ನೋಡಿಕೊಂಡು ಟೆಸ್ಟ್ ಮಾಡಿಕೊಂಡು. ಅಥವಾ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನಾವು ಡಯಾಗ್ನೋಸ್ಟಿಕ್ ಇಂಜೆಕ್ಷನ್ಸ್ ಅಂತ ಮಾಡ್ತೀವಿ. ಸೊ ಕೆಲವೊಂದು ವಿಷಯದಲ್ಲಿ ನಮಗೆ ಇದರಿಂದಲೇ ನೋವು ಬರ್ತಾ ಇದೆಯಾ ಅನ್ನೋದು ಇಮಿಡಿಯೇಟಾಗಿ ಗೊತ್ತಾಗಲ್ಲ. ಸೊ ಅದಕ್ಕೆ ನಾವು ಒಂದು ಇಂಜೆಕ್ಷನ್ನ ಮಾಡ್ತೀವಿ. ಸೊ ಇಂಜೆಕ್ಷನ್ ಮಾಡಿ ಆ ನೋವು ಕಡಿಮೆ ಆಯಿತು ಅಂತಂದರೆ ಇಟ್ಸ್ ಅ ಪಾಸಿಟಿವ್ ಡಯಾಗ್ನೋಸ್ಟಿಕ್ ಇಂಜೆಕ್ಷನ್. ಸೊ ಆಯಿತು, ಸೊ ಪೇಯ್ನ್ ಇದರಿಂದ ಬರ್ತಾ ಇದೆ. ಸೊ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಆಗಿ ನಾವು ಅದಕ್ಕೆ ಏನೋ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಅದನ್ನು ನಿಮಗೆ ಹೇಳ್ತೀವಿ. ಸೊ ಈ ಡಯಾಗ್ನೋಸ್ಟಿಕ್ ಇಂಜೆಕ್ಷನ್ ಒಂಥರ ನಮಗೆ ಕ್ಲೂ ಕೊಡುತ್ತೆ, ಸೊ ಪೇಯ್ನ್ ಇದರಿಂದ ಬರ್ತದೆ. ಯಾಕಂದರೆ ಲೋ ಬ್ಯಾಕ್ ಪೇಯ್ನ್ಗೆ ಹಲವಾರು ಕಾರಣ ಇದೆ. ಸೊ ಆ ಹಲವಾರು ಕಾರಣಗಳು ನಾವು ಬೇರ್ಪಡಿಸಿ, ಯಾಕಂದರೆ ಯಾವುದೇ ಟ್ರೀಟ್ಮೆಂಟಲ್ಲಿ ಪ್ರಿಸಿಷನ್
ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಅದೇ ಫಸ್ಟ್ ಆಫ್ ಆಲ್ ಅದನ್ನು ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟು. ಸೊ ಐಡೆಂಟಿಫೈ ಮಾಡೋಕ್ಕೆ ನಮಗೆ ನಾಲೆಜ್ ಇರಬೇಕು. ಸೊ ನಾಲೆಜ್, ಅದರಿಂದ ನಾವು ಐಡೆಂಟಿಫೈ ಮಾಡ್ತೀವಿ, ಅದರಿಂದ ನಾವು ಪ್ರಿಸೈಸ್ ಇಂಜೆಕ್ಷನ್ಸ್ ಕೊಟ್ಟರೆ ಫೈನಲಿ ಇಂಥ ದೀರ್ಘಕಾಲದ ಪ್ರಾಬ್ಲಮ್ನ ನಾವು ಸಾರ್ಟ್ ಔಟ್ ಮಾಡ್ಬೋದು. ಓಕೆ, ಈ ಮುಖಭಾಗದಲ್ಲಿ ಬರುವಂಥ ದೀರ್ಘಕಾಲದ ನೋವು ಅಂದರೆ ಟ್ರೈಜಮೈನಲ್ ನ್ಯೂರಾಲಜಿಯಾ ಅಂತ ಹೇಳಿದೆ. ಸೊ ಈ ಟ್ರೈಜಮೈನಲ್ ನ್ಯೂರಾಲಜಿಯಾ ಅಂದರೆ ಏನು? ಈ ನ್ಯೂರಾಲಜಿಯಾ ಅನ್ನೋ ಪದದ ಅರ್ಥ ನರದಿಂದ ಬರುವ ನೋವು. ಸೊ ಈ ನರ ಎಲ್ಲಿಂದ ಬರುತ್ತೆ? ಸೊ ನಮ್ಮ ಮೆದುಳು ಪೋರ್ಷನಿಂದ ಅದು ಮೂಳೆಯಿಂದ ಬಂದುಬಿಟ್ಟು ಮುಖ ಭಾಗಕ್ಕೆ ನರಗಳು ಬರುತ್ತವೆ. ಸೊ ಈ ನರಕ್ಕೆ ಯಾವ ರೀತಿ ಪ್ರಾಬ್ಲಮ್ ಆಗ್ಬೋದು? ಸೊ ಮೋಸ್ಟ್ ಕಾಮನ್ ಆಗಿ ಏನಾಗುತ್ತೆ ಅಂದರೆ ಒಳಗಡೆ ಬ್ರೈನ್ ಪೋರ್ಷನ್ನಲ್ಲಿ ಯಾವುದೋ ಒಂದು ರಕ್ತನಾಳ ಈ ನರನ ಕಾನ್ಸ್ಟಂಟಾಗಿ ಟಚ್ ಮಾಡ್ತಾ ಇರುತ್ತೆ. ಓಕೆ, ಸೊ ಅದು ಕಾಮನೆಸ್ಟ್ ಕಾಸ್. ಅದು ಬಿಟ್ಟು ವಿದೌಟ್ ಎನಿ ಕಾಸ್ ಕೂಡ ನೋವು ಬರ್ತಾ ಇರುತ್ತೆ. ಸೊ ಬಟ್ ಈ ನೋವು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್? ಯಾಕಂದರೆ ಈ ಟ್ರೈಜಮೈನಲ್ ನ್ಯೂರಾಲಜಿಯದು ಇನ್ನೊಂದು ಹೆಸರು ನೋಡಿದ್ರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಸುಯಿಸೈಡ್ ಡಿಸೀಸ್. ಸೊ ಅದರ ಅರ್ಥ ಎಷ್ಟೊಂದು ತೀವ್ರ ನೋವಿರುತ್ತೆ ಅಂತ ನೀವು ಅಂದ್ಕೊಳ್ಬೋದು. ಯಾಕೆಂದರೆ ಇದೊಂಥರ ಶಾಕ್ ಥರ ಪೇಯ್ನ್ ಬರ್ತಾ ಇರುತ್ತೆ. ಓಕೆ, ಸೊ ಮೊದಲನೇದಾಗಿ ಪೇಷಂಟ್ಸ್ ಏನು ಮಾಡ್ತಾರೆ, ಯೂಶ್ವಲಿ ನ್ಯೂರಾಲಜಿಸ್ಟ್ ಹತ್ರ ಹೋಗ್ತಾರೆ. ಸೊ ಅವರು ಅದಕ್ಕೆ ಬೇಕಿದ್ದ ಇನ್ವೆಸ್ಟಿಗೇಷನ್ಸ್ನ ಮಾಡ್ತಾರೆ. ಕಾಮನ್ ಇನ್ವೆಸ್ಟಿಗೇಷನ್ಸ್ ಅಂದರೆ MRI ಬ್ರೈನ್ ಇರ್ಬೋದು, ಮತ್ತು ಇದು CT ಬ್ರೈನ್ ಮಾಡ್ತಾರೆ, ಪ್ಲೇನ್ ಇರ್ಬೋದು, ಕಾಂಟ್ರಾಸ್ಟ್ ಇರ್ಬೋದು. ಸೊ ಅದರಲ್ಲೆಲ್ಲ ನಮಗೆ ಈ ವಿಷಯ ತಿಳಿಯುತ್ತೆ, ಅಂದರೆ ಯಾವುದರಿಂದ ನೋವು ಬರ್ತಾ ಇರುತ್ತೆ ಅಂತ. ಸೊ ಮತ್ತು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ ಏಜ್ ಗ್ರೂಪ್. ಸೊ ತುಂಬ ಯಂಗ್ಸ್ಟರ್ಸಲ್ಲಿ ಈ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳಿದರೆ ಫಸ್ಟ್ ಆಪ್ಷನ್ ಓಪನ್ ಬ್ರೈನ್ ಸರ್ಜರಿ. ಯಾಕಂದರೆ ಆ ರಕ್ತನಾಳ ಅದನ್ನು ಇದು ಮಾಡ್ತಾ ಇದೆ ಅಂದರೆ ಅದನ್ನು ಓಪನ್ ಮಾಡಿಬಿಟ್ಟು ಆ ರಕ್ತನಾಳ ಹಾಗೂ ನರದ ಮಧ್ಯೆ ಒಂದು ಸ್ಪಾಂಜ್ ಥರ ಇಟ್ಬಿಟ್ಟಾಗ ಅದರ ಮೇಲೆ ಪ್ರೆಷರ್ ತಪ್ಪುತ್ತೆ ನರದ ಮೇಲೆ. ಸೊ ಅದೊಂದು ಟ್ರೀಟ್ಮೆಂಟ್. ಇದಲ್ಲದೆ ಈಗ ಒನ್ ಆಫ್ ದ ಕಾಸಸ್ ಇಸ್ ಈ ಥರ ಸರ್ಜರಿ ಫೇಲ್ ಆಯಿತು, ಯಾವುದೋ ಒಂದು ಕಾರಣ ಇರ್ಬೋದು, ಸರ್ಜರಿ ಫೇಲ್ ಆಯಿತು, ಇಲ್ಲಾಂದರೆ ತಿರ್ಗಾ ನೋವು ಕಾಣಿಸ್ಕೋತಾನೆ ಇದೆ ಅಂದಾಗ ನಾವು ಇದಕ್ಕೆ ಒಂದು ಸಿಂಪಲ್ ಪ್ರೊಸೀಜರ್ ಅಂದರೆ ಪರ್ಕ್ಯುಟೇನಿಯಸ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಮಾಡ್ತೀವಿ. ಸೊ ಇದಂದರೆ ಏನು? ಸೊ ಇದರಲ್ಲಿ ನಾವು ಪೇಷಂಟ್ನ ಕರೆಸಿಬಿಟ್ಟು ಯೂಶಲಿ ಒಂಥರ ಮೈನರ್ OT ಪ್ರೊಸೀಜರ್ ಥರನೇ ಇದು. ಸೊ ಪೇಷಂಟ್ ಫಾಸ್ಟಿಂಗ್ ಸ್ಟೇಟಸಲ್ಲಿ ಇರಬೇಕು. ಬಂದ ಮೇಲೆ ಅದ್ರ ಮುಂಚೆ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡ್ತೀವಿ. ನಮಗೆ ಬೇಕಿರೋ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಸಿಂಪಲ್ ಇಂಜೆಕ್ಷನ್ ಸ್ಕಿನ್ ಮೇಲೆ ಒಂದು ಇಂಜೆಕ್ಷನ್ ಮುಖಾಂತರ ಆ ನರನ ನಾವು ಕಂಪ್ಲೀಟಾಗಿ ಅದರದ್ದು ಯಾವ ಪೇಯ್ನ್ ಬರ್ತಾ ಇದೆ ಆ ಸಿಗ್ನಲ್ಸ್ನ ನಾವು ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತೀವಿ ಎಲೆಕ್ಟ್ರಿಕ್ ಇಂಪಲ್ಸಸ್ ಮುಖಾಂತರ. ಸೊ ಈ ಎಲೆಕ್ಟ್ರಿಕ್ ಅಂದರೆ ಒಂದು ಸ್ಪೆಷಲೈಸ್ಡ್ ನೀಡಲ್ ಇರುತ್ತೆ. ಆ ನೀಡಲ್ನ ನಾವು ಆ ಜಾಗಕ್ಕೆ ತಲುಪಿಸ್ತೀವಿ. ಸೊ ಆ ಜಾಗಕ್ಕೆ ಹೇಗೆ ತಲುಪಿಸ್ತೀವಿ ಅಂದರೆ ನಮಗೆ ಕೆಲವು ಇಮೇಜಿಂಗ್ ಮೊಡ್ಯಾಲಿಟೀಸ್ ಬೇಕು, ಫ್ಲೂರೋಸ್ಕೋಪಿ ಗೈಡೆಡ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಆ ನರ ಎಲ್ಲಿಂದ ಬರ್ತಾ ಇದೆ ಅದನ್ನು ಕಂಡುಹಿಡಿದು ಆ ಜಾಗಕ್ಕೆ ಹೋಗಿ ನಾವು ಇಂಜೆಕ್ಷನ್ಸ್ನ ನೀಡ್ತೀವಿ. ಸೊ ಆ ಇಂಜೆಕ್ಷನ್ ಮಾಡಬೇಕಾದ್ರೆ ಪೇಷಂಟ್ಗೆ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದನ್ನು ನಾವು ಮುಂಚೆನೇ ತಿಳಿಸಿರ್ತೀವಿ ಪೇಷಂಟ್ಗೆ. ಈ ರೀತಿ ಸ್ಟೆಪ್ಸ್ ಇದೆ, ಈ ರೀತಿ ನಾವು ಮಾಡ್ತೀವಿ, ಈ ರೀತಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ಬೋದು, ಭಯ ಪಡ್ಕೋಬೇಡಿ, ಈ ರೀತಿ ನಾವು ಅದನ್ನು ಮಾಡ್ತೀವಿ ಅಂತ. ಸೊ ಆನ್ ಆನ್ ಆ್ಯಾವ್ರೇಜ್ ಒಂದು 1/2 hour to 45 minutes ಪ್ರೊಸೀಜರ್ ಇದು. ಯಾವ ರೀತಿ ಕಟ್ ಓಪನಿಂಗ್ ಇಲ್ಲ, ಸಿಂಪಲ್ ಇಂಜೆಕ್ಷನ್. ಸೊ ಫಸ್ಟಿಗೆ ನಮಗೆ ಆ ಪಾಯಿಂಟ್ ಸ್ಕಿನ್ ಮೇಲೆ ಗೊತ್ತಾದ ತಕ್ಷಣ ಆ ಸ್ಕಿನ್ ಪಾಯಿಂಟಿಗೆ ನಾವು ಬೆಂಡ್ ಇಂಜೆಕ್ಷನ್ ಅಂತ ನೀಡ್ತೀವಿ. ಸೊ ಅದಾದಮೇಲೆ ಈ ಸ್ಪೆಷಲೈಸ್ಡ್ ನೀಡಲ್ನ ನಾವು ಆ ಜಾಗಕ್ಕೆ ತಲುಪಿಸಿ ಈ ಪ್ರೊಸೀಜರ್ನ ಮಾಡ್ತೀವಿ. ಸೊ ಮಾಡಿದ ಮೇಲೆ ನಾವು ಒಬ್ಸರ್ವೇಷನ್ ಅಂತ ಪೇಷಂಟ್ನ ಇಟ್ಕೋತೀವಿ. ಮೇ ಬಿ ಫಾರ್ ಹಾಫ್ a day or 24 hours ಒಬ್ಸರ್ವೇಷನ್ ಕೂಡ ಇರಬಹುದು. ಸೊ ಅದಾದಮೇಲೆ ಪೇಷಂಟ್ಗೆ ಏನಾಗುತ್ತೆ ಅಂದರೆ ಆ ನೋವಿನ ಜಾಗ ಒಂಥರ ಜೋಮ್ ಹಿಡ್ದಂಗೆ ಅನಿಸುತ್ತೆ, ಸೆನ್ಸೇಷನ್ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಪೇಯ್ನ್ ಇರೋದಿಲ್ಲ. ಸೊ ಅದರ ಅರ್ಥ ಅವರು ತಗೋತಿರೋ ಮೆಡಿಕೇಷನ್ಸ್ನ ನಾವು ಇಮಿಡಿಯೇಟ್ಲಿ ಸ್ಟಾಪ್ ಮಾಡಲ್ಲ. ಸೊ ಅದನ್ನು ಸ್ವಲ್ಪ ಒಂದು 2-3 weeks ಕಂಟಿನ್ಯೂ ಮಾಡ್ತೀವಿ, ಕ್ರಮೇಣ ಅದನ್ನು ಸ್ಟಾಪ್ ಮಾಡ್ತೀವಿ. ಸೊ ಈ ರೀತಿ ಒಂದು ತುಂಬ ತೊಂದರೆ ಕೊಡುವಂಥ ಒಂದು ಮೋಸ್ಟ್ ಪೇನ್ಫುಲ್ ಒಂದು ಕಂಡೀಷನ್ ಅಂತ ನಾನು ಹೇಳ್ಬೋದು ಈ ಟ್ರೈಜಮೈನಲ್ ನ್ಯೂರಾಲಜಿಯಾ. ಸೊ ನಾವು ಕೂಡ ಈ ಶಂಕರ ಹಾಸ್ಪಿಟಲಲ್ಲಿ ಇಂಥ ಕೇಸಸ್ನ ನಾವು ಮಾಡಿದ್ದೀವಿ. ಪೇಷಂಟ್ಸ್ ಆರ್ ವೆರಿ ಹ್ಯಾಪಿ. ಇನ್ಫ್ಯಾಕ್ಟ್
10 ವರ್ಷ 15 ವರ್ಷದಿಂದ ನರಳುತ್ತಿರುವ ಪೇಷಂಟ್ಸ್ ಈಗ ಪೇಯ್ನ್ ಫ್ರೀ ಆಗಿ ಬದುಕ್ತಾ ಇದ್ದಾರೆ. ಸೊ ಇಂಥ ನಮ್ಮ ಹಾಸ್ಪಿಟಲಲ್ಲಿ ಕೂಡ ಇಂಥ ಪೇಯ್ನ್ ಕ್ಲಿನಿಕ್ ಅನ್ನೋದು ಇದೆ. ನಾನು ಡಾಕ್ಟರ್ ಪ್ರಶಾಂತ್ ಆರ್ ಪುತ್ರನ್ ಅದರಲ್ಲಿ ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಸೊ ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ಥರ ತೊಂದರೆ ಇದ್ದರೆ ಅಥವಾ ನಿಮ್ಮ ಅಕ್ಕಪಕ್ಕ ನಿಮ್ಗೆ ಗೊತ್ತಿದೆ ಈ ಥರ ಅವ್ರಿಗೆ ಯಾರಿಗಾದ್ರು ಪ್ರಾಬ್ಲಮ್ ಇದೆ ಅಂದರೆ ದಯವಿಟ್ಟು ಶಂಕರ ಹಾಸ್ಪಿಟಲ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಡಾಕ್ಟರ್ಸ್ನ ನೀವು ಮೀಟ್ ಮಾಡ್ಬೋದು. ಇಂಥ ಒಂದು ಪೇಯ್ನ್ಫುಲ್ ಸಿಚುವೇಶನ್ಸ್ಗೆ ಒಂದು ಟ್ರೀಟ್ಮೆಂಟ್ನ ನೀವು ಅವರಿಗೆ ನೀಡಬಹುದು. ಧನ್ಯವಾದಗಳು.